ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿ ಒಂದು ಸ್ನ್ಯಾಕ್ ಮಾಡೋದನ್ನು ಹೇಳ್ಕೊಡ್ತೀನಿ. ಇದು ಒಂಥರ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾರಲ್ಲ ಅದು ಬೇರೆ ವರ್ಷನ್ನು ಸ್ಟಫ್ಡ್ ಮೆಣಸಿನ್ಕಾಯಿ ಇದು ಮಳೆಗಾಲದಲ್ಲಿ ಒಳ್ಳೆ ಮಳೆ ಬರ್ತಿರ್ಬೇಕಾದ್ರೆ ಖಾರವಾಗಿ ಏನೋ ತಿನ್ನಬೇಕು ಅನಿಸಿದಾಗ ಇದನ್ನು ಮಾಡ್ಕೊಂಡು ತಿನ್ಬೋದು. ತುಂಬ ಮಜಾ ಇರುತ್ತೆ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಮಿರ್ಚಿ ಮನೋರಥ ಅಂತ. ಮಿರ್ಚಿ ಮನೋರಥ ಸಖತ್ತಾಗಲ್ಲ ಹೆಸರು. ಓಕೆ, ಈ ಮಿರ್ಚಿ ಮನೋರಥ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾನು ಸಿಮ್ಲಾ ಮಿರ್ಚಿಯನ್ನು ತೊಗೊಂಡಿದ್ದೀನಿ. ನೋಡಿ, ಈ ಥರದ್ದು ಲೈಟ್ ಗ್ರೀನ್ ಕಲರ್ ಇರುವಂಥ ಮೆಣಸಿನಕಾಯಿ. ಇದು ಜಾಸ್ತಿ ಖಾರ ಇರೋದಿಲ್ಲ, ಹಾಗಾಗಿ ಇದನ್ನು ನಾವು ಬಳಸ್ಕೊಳ್ಳೋಣ. ಓಕೆ, ಇದಲ್ದಿರ ಹೆಸರುಬೇಳೆ ಸುಮಾರು 1.5 ಕಪ್ಪಷ್ಟು ನಾನು ಚೆನ್ನಾಗಿ ನೆನೆಸಿ ಅದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಇದಲ್ದಿರ ಮಾಮೂಲು ಮೆಣಸಿನಕಾಯಿ, ಅದಲ್ದಿರ 1-1.5 ಇಂಚಷ್ಟು ಹಸಿ ಶುಂಠಿ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮಸಾಲೆಗೆ ಗರಂ ಮಸಾಲ ಪುಡಿ, ಒಂದು ಸ್ವಲ್ಪ ಜೀರಿಗೆ, ಒಂಚೂರು ಇಂಗು, ನಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಎಣ್ಣೆ. ಓಕೆ, ಈ ಮಿರ್ಚಿ ಮನೋರಥ ಮಾಡೋದು ಹೇಗೆ ಅಂತ ಈಗ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಈ ಮೆಣಸಿನ್ಕಾಯಿ ತೊಗೊಂಡು ಇದನ್ನು ನಾವು ಕಟ್ ಮಾಡಿ ಒಳಗಡೆ ಇರೋ ಬೀಜಗಳನ್ನೆಲ್ಲ ತೆಗೆದು ಸ್ಟಫ್ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು. ಓಕೆ, ಓಕೆ, ಈ ರೀತಿಯಾಗಿ ಬೀಜ ಎಲ್ಲ ತೆಕ್ಕೋಬೇಕು. ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸ್ಟಫಿಂಗ್ ಮಾಡೋದಕ್ಕೆ. ಓಕೆ, ಸೊ ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು, ಅದರ ಮೇಲೆ ಪ್ಯಾನ್ ಇಡೋಣ. ಈ ಕಡೆ ನಮ್ಮ ಮಿಕ್ಸಿ ಒಳಗೆ 4 ಮೆಣಸಿನಕಾಯಿ, ಆಮೇಲೆ 1 ಇಂಚಷ್ಟು ಶುಂಠಿ, ಇದನ್ನು ಚೆನ್ನಾಗಿ ರುಬ್ಕೋಬೇಕು. ಓಕೆ, ಇದು ರೆಡಿ. ಈಗ ಇಲ್ಲಿ ಎಣ್ಣೆ ಹಾಕೋಣ. ಇದಕ್ಕೆ ಜೀರಿಗೆ ಮತ್ತು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಚೆನ್ನಾಗಿ ಬೇಯಿಸ್ಬೇಕು. ಈಗ ಇದಕ್ಕೆ ಮಸಾಲೆ ಹಾಕೋಣ. ಒಂದು ಅರ್ಧ ಚಮಚ ಗರಂ ಮಸಾಲ ಪುಡಿ, ಆಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಈ ಪೇಸ್ಟು, ಆಮೇಲೆ ಬೇಯಿಸಿರ್ತಕ್ಕಂಥ ಹೆಸರುಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಅರಿಶಿನ, 1 ಚಿಟಿಕೆ ಇಂಗು, ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಬೇಕಿದು. ಓಕೆ, ಒಂದು ಚೂರು ನೀರು ತುಂಬಿಸೋಣ. ಇದು ಚೆನ್ನಾಗಿ ಬೆಂದು ಒಂದು ಪೇಸ್ಟ್ ಆಗಿ ಅದು ಪಾತ್ರೆನ ಬಿಟ್ಕೊಳ್ಳೋಕೆ ಶುರು ಮಾಡುತ್ತೆ. ಅಲ್ಲಿ ತನಕ ಇದನ್ನು ಬೇಯಿಸಬೇಕು. ಇದು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾನು ನಿಂಬೆ ಹಣ್ಣಿನ ರಸ ಹಾಕ್ತೀನಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಫ್ ಮಾಡೋಣ. ಇದು ಈಗ ಸ್ವಲ್ಪ ಕೂಲ್ ಆಗಬೇಕು. ಕೂಲ್ ಆದಮೇಲೆ ಮಿರ್ಚಿ ಒಳಗೆ ಸ್ಟಫ್ ಮಾಡಬೇಕು. ಓಕೆ, ಇದು ಚೆನ್ನಾಗಿ ಆರಿದೆ. ಈಗ ಸ್ಟಫಿಂಗ್ ಮಾಡೋಣ. ಸ್ಟಫಿಂಗ್ ಮಾಡೋದಕ್ಕೆ ಮೆಣಸಿನ್ಕಾಯಿ ತೊಗೊಂಡು ಈ ರೀತಿ ಇದನ್ನು ಸ್ಟಫ್ ಮಾಡಬೇಕು. ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂದರೆ, ಒಲೆ ಹಚ್ಚಿ ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಟು ಒಂದು ಚೂರು ಎಣ್ಣೆ ಹಾಕೋಣ. ಓಕೆ, ಈಗ ಇದು ಕಾದಿದೆ. ಈಗೇನು ಮಾಡಬೇಕು ಅಂದರೆ, ಈ ಮೆಣಸಿನ್ಕಾಯಿನ ಇದ್ರ ಮೇಲೆ ಹಿಂಗೆ ಇಡಬೇಕು. ಹಿಂಗಿಟ್ಟು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಅದನ್ನು ರೋಸ್ಟ್ ಮಾಡಬೇಕು. ಓಕೆ, ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಅದನ್ನು ತೆಗೆಯೋದು. ಇದು ಸ್ವಲ್ಪ ಆರಿದ ಮೇಲೆ ತಿನ್ನೋದಷ್ಟೇ. ಮಿರ್ಚಿ ಮನೋರಥ ಬೇಕಾಗುವ ಪದಾರ್ಥಗಳು: ಬಜ್ಜಿ ಮೆಣಸಿನಕಾಯಿ, ಬೇಯಿಸಿದ ಹೆಸರುಬೇಳೆ, ಹಸಿ ಮೆಣಸಿನಕಾಯಿ, ಸಣ್ಣಗೆ ಹೆಚ್ಚಿದ ಶುಂಠಿ, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ಜೀರಿಗೆ, ಇಂಗು, ಉಪ್ಪು, ಅರಿಶಿನ, ಎಣ್ಣೆ ಮತ್ತು ನಿಂಬೆಹಣ್ಣು. ಮಾಡುವ ವಿಧಾನ: ಬಜ್ಜಿ ಮೆಣಸಿನಕಾಯಿಯನ್ನು ಸೀಳಿ ಬೀಜ ತೆಗೆದಿಡಿ. ಮಿಕ್ಸಿಗೆ ಹಸಿ ಮೆಣಸಿನಕಾಯಿ, ಶುಂಠಿ, ನೀರು ಹಾಕಿ ಪೇಸ್ಟ್ ಮಾಡಿಕೊಳ್ಳಿ.
ಪ್ಯಾನ್ಗೆ ಎಣ್ಣೆ, ಜೀರಿಗೆ, ಈರುಳ್ಳಿ ಹಾಕಿ ಬಾಡಿಸಿ. ಅದಕ್ಕೆ ಅರ್ಧ ಚಮಚ ಗರಂ ಮಸಾಲ, ರುಬ್ಬಿದ ಮಿಶ್ರಣ, ಬೆಂದ ಹೆಸರುಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಇಂಗು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಚಿಮುಕಿಸಿ ಚೆನ್ನಾಗಿ ಬೇಯಿಸಿ. ನಂತರ ಅದಕ್ಕೆ ನಿಂಬೆ ರಸ, ಕೊತ್ತಂಬರಿ ಸೊಪ್ಪು ಹಾಕಿ ಕೈಯಾಡಿಸಿ. ಅದು ಆರಿದ ಮೇಲೆ ಮೆಣಸಿನಕಾಯಿಯಲ್ಲಿ ತುಂಬಿ ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಮೆಣಸಿನಕಾಯಿಯನ್ನು ಅದರಲ್ಲಿಟ್ಟು ಹೊಂಬಣ್ಣಕ್ಕೆ ರೋಸ್ಟ್ ಮಾಡಿದರೆ ಮಿರ್ಚಿ ಮನೋರಥ ಸವಿಯಲು ಸಿದ್ಧ.